ನಮಸ್ಕಾರ. ಮತ್ತೆ ನಿಮಗೆಲ್ಲ ದುಡ್ಡಿನ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಚಿನ್ನ ಏನು ಚೇಂಜೇ ಇಲ್ಲ, ಹಾಗೇ ಇದೆ. 14,500 ಅಲ್ಲಿ ಇದೆ. ಬೆಳ್ಳಿನಲ್ಲೂ ಏನು ಚೇಂಜ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿನ್ನೆ ಏನಾಯ್ತು ಅಂತಂದ್ರೆ, ಎಕನಾಮಿಕ್ ಟೈಮ್ಸ್ ಅಲ್ಲೂ ಬ್ಲೂಮ್ಬರ್ಗ್ ಅಲ್ಲೂ ಏನ್ ಹೇಳಿದ್ರು ಅಂತಂದ್ರೆ, ಇಂಡಿಯಾ $12 ಬಿಲಿಯನ್ ಗೆ ಚಿನ್ನವನ್ನ ಮಾರಿದ್ದಾರೆ. RBI ಚಿನ್ನನ ಮಾರಿನೇ ರುಪಿನ ಡಿಫೆಂಡ್ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ರೂಮರ್ನ ಹಬ್ಸಿ ಬಿಟ್ಟಿದ್ದಾರೆ. ಇವರು ಈ ಮಾರ್ಕೆಟ್ ಸ್ಟಡೀಸ್ ಯಾರ ಹತ್ರ ಎಷ್ಟು ಸ್ಟಾಕ್ ಇದೆ ಅನ್ನೋದನ್ನೆಲ್ಲ ನೋಡಿ ಇಷ್ಟನ್ನ ಮಾರಿದ್ದಾರೆ RBI ಅಂತ ಹೇಳ್ತಾ ಇದ್ದಾರೆ. RBI ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಆ ರೀತಿಯಾಗಿ ಮಾರಿಲ್ಲ, ನಮ್ಮ ಹತ್ರ ಸ್ಟಾಕ್ ರೆಡಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಮಾರಿದಾರಾ ಮಾರಿಲ್ವಾ, ಇದು ಏನ್ ಗೋಲ್ಡು, ಇಟ್ ಕ್ಯಾನ್ ಆಲ್ಸೋ ಬಿ ಏನಂತಂದ್ರೆ ಇವ್ರ ಹತ್ರ ಅಫಿಷಿಯಲ್ ಗೋಲ್ಡ್ ಇಲ್ದಂಗೆ ಸ್ಮಗಲ್ಡ್ ಗೋಲ್ಡ್ ಹಿಡ್ದಿರ್ತಾರಲ್ಲ, ಅದನ್ನ ಒಳಗಡೆನೆ ತುಂಬಾ ದಿವಸದಿಂದ ಹಿಟ್ಟಿದ್ದನ್ನ ಕೂಡ ಅವರು ಮಾರಿರ್ಬೋದು. ಕೇಳಿದ್ರೆ ಇದು ಅಫಿಷಿಯಲ್ ಗೋಲ್ಡ್ ಅಲ್ಲ ಅಂತ ಹೇಳ್ತಾರೆ. ಎಲ್ಲೋ ಏನೋ ಹೊಗೆ ಆಡ್ತಾ ಇದೆ, ನ್ಯೂಸ್ ಬಂದಿದೆ. ಈ ನ್ಯೂಸ್ ನ RBI ಗವರ್ಮೆಂಟ್ ಡಿನೈ ಮಾಡ್ತಾ ಇದ್ದಾರೆ. ಇದೇನೆ ಈಗ ಸದ್ಯಕ್ಕೆ ಸ್ಟೇಜು. ರೂಪಾಯಿ ಇರ್ಗಾ ಬಿದ್ದಿದೆ. 95, 94.5 ವರ್ಗೂ ಹೋಗಿತ್ತು. ನಾನ್ ನೋಡಿದಾಗ 95-70 ವರ್ಗೂ ಹೋಯ್ತು. ಈಗ 95-58 ಅಂತ ಹೇಳ್ತಾ ಇದ್ದಾರೆ. ಕ್ಲೋಸ್ ಆಯ್ಕಾ 98-70ನ, 95-70ನ, 94-58 ಅಂತ ಏನು ಅಂತ ಗೊತ್ತಿಲ್ಲ. ಓವರ್ ಆಲ್ ಆಗಿ 2 ದಿನದಿಂದ ಏರ್ಸಿದಂತ ಎಫೆಕ್ಟ್ ಹೊರಟೋಯ್ತು. ಅಂದ್ರೆ ಎಷ್ಟು $1 ಬಿಲಿಯನ್ ಕಳೆದಿದ್ದೇನೆ. ರೂಪಾಯಿ ತಿರ್ಗಾ ಅಡಿ ಪಾತಾಳಕ್ಕೆ ಹೋಗ್ಬಿಟ್ಟಿದೆ. ಕಚ್ಚಾ ತೈಲ ತಿರ್ಗಾ 97 ಹತ್ರ ಬಂದಿದೆ. ಅಂದ್ರೆ ಈ ಇರಾನ್ ಡೀಲ್ ಎಲ್ಲ ಏನೂ ಇಲ್ಲ. ಇವತ್ತು ಬೆಳಗ್ಗೆ 23,100 ವರ್ಗೂ ಮಾರ್ಕೆಟ್ ಬಂದಿತ್ತು. ಅಂದ್ರೆ ನಿಯರ್ಲಿ ಅದು -400 ಪಾಯಿಂಟ್ ವರ್ಗೂ ಹೋಯ್ತು. ಅದಾದ್ಮೇಲೆ ಬ್ಯಾಂಕ್ ನಿಫ್ಟಿ -450 ವರ್ಗೂ ಹೊರಟೋಯ್ತು. ಆಲ್ಮೋಸ್ಟ್ ಒಂದು ಸ್ಟೇಜ್ -600 ವರ್ಗೂ ಹೋಯ್ತು. ಮೇನ್ ಆಗಿ IT ಇಂಡೆಕ್ಸ್ನ ಚೆನ್ನಾಗೇ ಹೊಡೆದಿದ್ದಾರೆ. ಸೊ ಇದೆಲ್ಲ ಹೆಂಗೆ ಅಂತಂದ್ರೆ, ಮಾರ್ಕೆಟ್ನ ಒಂದು ರೀತಿ ಕಾಪಾಡಿ ಪ್ಲಸ್ ಅಲ್ಲಿ ತಗೊಂಡು ಹೋದಾಗೆ ಈ ಮ್ಯೂಚುವಲ್ ಫಂಡ್ಗೆಲ್ಲ ಅಸೈನ್ಮೆಂಟ್ನ ಕೊಟ್ಟಿದ್ರು. ಅವ್ರೇನ್ ಮಾಡಿದ್ರು ಅಂತಂದ್ರೆ, ಇವತ್ತು ಒಂದೇ ಸಲ ಈ ಬ್ಯಾಂಕ್ ಸ್ಟಾಕಾಗೆ ತಗೊಂಡು ಬ್ಯಾಂಕ್ ನಿಫ್ಟಿನ ಏರಿಸಿ -600 ಇಂದ +400 ವರೆಗೂ ತಗೊಂಡು ಹೋದ್ರು. ಆದ್ರೆ IT ನಲ್ಲಿ ಇದ್ದಂಥ ಪ್ರೆಷರು ಭಯಂಕರ. ಯಾಕೆಂತಂದ್ರೆ 3 ದಿನದಿಂದ IT ಏರಿದ್ದು ಅದನ್ನ ಇವತ್ತು ಒಂದೇ ದಿನದಲ್ಲಿ ಹೊಡೆದ್ಬಿಟ್ಟಿದ್ದಾರೆ. ಅದರಿಂದ IT ನಲ್ಲಿ ಒಂದೇ ಪ್ರಾಫಿಟ್ ಟೇಕಿಂಗು. ಆಟೋಫೇರ್ಸ್ IT ನಲ್ಲಿ ಸರಿಯಾದ ಏಟು, ಫಾರ್ಮಾ ಸ್ಲೈಟ್ಲಿ ಪ್ಲಸ್ಸು, FMCGನಲ್ಲಿ -0.8, ಮೆಟನ್ನು -0.3. ಓವರ್ ಆಲ್ ಆಗಿ ಇವತ್ತು ಮಾರ್ಕೆಟ್ನ ಕತೆ ನೋಡಿದ್ರೆ IT ನೇ. TCS 7% ಖಾಲಿ, ನ್ಯಾಟ್ಕೋ ಫಾರ್ಮಾ 5% ಖಾಲಿ, ಟೆಕ್ ಮಹೀಂದ್ರ 4.6% ಖಾಲಿ, ಇನ್ಫಿ 3.7% ಖಾಲಿ, HCL ಟೆಕ್ 3.6% ಖಾಲಿ, ಮನಪುರಂ -3, ಇಂಡಸ್ಇಂಡ್ ಬ್ಯಾಂಕು -2.2, ITC -2.1, ವಿಪ್ರೋ 1.5% ಡೌನು, ಮುತ್ತೂಟ್ ಫೈನಾನ್ಸ್ 1.5% ಡೌನು. ಓವರ್ ಆಲ್ ಆಗಿ ನೋಡಿದ್ರಿ ಅಂತಂದ್ರೆ ಇಂಡಿಯಾ 5th ಪೊಸಿಷನ್ ಇಂದ 6th ಪೊಸಿಷನ್ಗೆ ಇಳಿದಿದೆ. ಕೊರಿಯಾ ಕೂಡ ಮುನ್ನಡೆಗೆ ಬಂದಿದೆ. ಇಲ್ಲಿವರೆಗೂ ತಾಯ್ವಾನು, ಸೌತ್ ಕೊರಿಯಾನು ನಮಗೆ ಸರಿಯಾದ ಏಟ್ ಕೊಟ್ಟು 6ನೇ ಪೊಸಿಷನ್ಗೆ ಇಳಿದು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದ್ರ ಬಗ್ಗೆ ಎಲ್ಲ ನಮ್ಮ ಗವರ್ಮೆಂಟ್ ಮಾತಾಡೋದಿಲ್ಲ. ಏರಿದ್ರೆ ಮಾತ್ರನೇ ಗವರ್ಮೆಂಟ್ ಬಾಯಿ ಬಿಡುವಂಥದ್ದು. ಅದರಿಂದ IT ಸ್ಟಾಕ್ಸು ಇವತ್ತು 7% ಬಿದ್ದಿದೆ. 2 ದಿನ ಏರ್ಸಿದ್ರು IT ನ. ನೆನ್ನೆ ಫುಲ್ಲಾಗಿ IT ಏರ್ಸಿದ್ದನ್ನ ಇವತ್ತು ಒಂದೇ ದಿನದಲ್ಲಿ ಢಮಾನ್ ಅಂತ ಹಾಕಿ ಖಾಲಿ ಮಾಡ್ಬಿಟ್ಟಿದ್ದಾರೆ. ಬೇರೆ ಏನು ದೊಡ್ಡದಾಗಿಲ್ಲ. TCS, ಇನ್ಫಿ, ವಿಪ್ರೋ ಎಲ್ಲ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಕೋಪ್, ಈ ಮೈಕ್ರೋಸಾಫ್ಟ್ ಅಲ್ಲಿ ಕೋಪ್ ಅಂತ ಒಂದು ಇರುತ್ತೆ. ನಮ್ಮ ಈ ಆಪಲ್ಸ್ ತರ ನಿಮ್ಗೆಲ್ಲ ಅರ್ಥ ಆಗೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ ಕೋಪ್ ಡಿಪ್ಲಾಯ್ಮೆಂಟ್ ನ ಏರಿಸಿ 3 ಲಕ್ಷ ಕೋಪೈಲಟ್ ಲೈಸೆನ್ಸ್ನ ಇವರು ಯೂಸ್ ಮಾಡ್ತಾ ಇದ್ದಾರೆ. AI ಅಡಾಪ್ಷನ್ ಅಲ್ಲಿ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ಫೋಸಿಸ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, TNB ಪಾರ್ಟ್ನರ್ಶಿಪ್ ಜೊತೆ ಸೇರಿ AI ಫೈನಾನ್ಷಿಯಲ್ ಕ್ರೈಮ್ ಡಿಟೆಕ್ಷನ್ ಅಲ್ಲಿ ಇಳಿದಿದ್ದಾರೆ. ಅದೇ ತರ US ಏನ್ ಹೇಳ್ತಾರೆ ಅಂತಂದ್ರೆ 12.5% ಟ್ಯಾರಿಫ್ ಹಾಕ್ತೀವಿ ಅಂಡ್ ಫೋರ್ಸ್ ಲೇಯರ್ಸ್ ಅಲ್ಲಿ ಇನ್ನು ಏರಿಸ್ತೀವಿ. ಈಗ ಈ ತಿರುಪುರಲ್ಲೆಲ್ಲ ಚೈಲ್ಡ್ ಲೇಬರ್ ನ ಯೂಸ್ ಮಾಡ್ತಾ ಇದ್ದೀರಾ, ಅದಕ್ಕೆ ಅಗೇನ್ಸ್ಟ್ ಆಗಿ ನಾವು ಮಾಡ್ತೀವಿ ಅಂತ. ಈಗ ಏನು ದೊಡ್ಡದಾಗಿ ನ್ಯೂಸ್ ಇಲ್ಲ, ಇದೇನಾಗುತ್ತೆ ಆಗಲ್ವಾ ಅಂತ. ಟ್ಯಾರಿಫ್ ಇದೆಯಾ ಇಲ್ವಾ ಅನ್ನೋದು ಆಮೇಲೆನೆ ಗೊತ್ತಾಗುತ್ತೆ. ಇದನ್ನ ಬಿಟ್ರೆ ನಾನು ನಿಮ್ಮ ಹತ್ರ ಏನ್ ಹೇಳ್ದೆ ಅಂತಂದ್ರೆ, ನಾನು ಅವತ್ತು ಹೇಳಿದ ತರ ಹೊಸ ಅವಕಾಶಗಳಿಗೂ ಗುಬ್ಬಚ್ಚಿ ಒಂದು ಕೆಲಸ ಅಂತೆಲ್ಲ ಅವತ್ತು ಹೇಳಿದ್ದೆ.
ಸೊ ಆ ಕೆಲಸಗಳ ಒಂದು ಇದೆಲ್ಲ ಇವಾಗ ಮಹಾ ಸಕ್ಸಸ್ ಅನ್ನೋದನ್ನ ನಾವು ತಿಳಿಸಿದ್ದೀವಿ. ಯಾಕೆಂತಂದ್ರೆ ಈ ಅಫಿಷಿಯಲ್ ರಿಪೋರ್ಟ್ಸ್ ಏನ್ ಹೇಳುತ್ತೆ ಅಂತಂದ್ರೆ ಈ ಒಂದು ಗುಬ್ಬಚ್ಚಿ ಇದರಲ್ಲಿ ಗೋಲ್ಡ್ ಬೆಲೆ ತುಂಬಾ ಒಂದು ಇದರಲ್ಲಿ ಇಂಪೋರ್ಟ್ ಅಲ್ಲಿ ಬರ್ದಂಗೆ ಹಂಗೆ ಈ ಬ್ಯಾಕ್ ಸೈಡ್ ಚಾನಲ್ ಮುಖಾಂತರ ಬರ್ತಾ ಇದೆ. ಕಷ್ಟಪಟ್ಟು ಆರ್ಗನೈಸ್ ರೇಟ್ ಅಲ್ಲಿ ಇದ್ದಂತವರೆಲ್ಲ ಕಷ್ಟ ಪಡ್ತಾ ಇದ್ದಾರೆ ಅಂತ ITC ನಲ್ಲಿ ಸಿಗರೇಟ್ ಎಲ್ಲ ಮಾರೋದಿಲ್ವಂತೆ. ರೈನಾ ಸಿಗರೇಟ್ಗೆ ಅಮೋಘವಾದಂತ ವ್ಯಾಪಾರ. ಅದರಿಂದ ಓವರ್ ಆಲ್ ಆಗಿ ಈ ಗುಬ್ಬಚ್ಚಿಯ ಒಂದು ಯೋಜನೆ ಸಕ್ಸಸ್ ಆದಂತ ಯೋಜನೆ. ಅದರಿಂದ ಇನ್ನೂ ತುಂಬಾ ಎಂಪ್ಲಾಯ್ಮೆಂಟ್ ಎಕ್ಸಲೆಂಟ್ ಕ್ರಿಯೇಟ್ ಮಾಡ್ಬೋದು. ಅದಾದ್ಮೇಲೆ ನೀವೀಗ ಬರೀ ಚಿನ್ನಕ್ಕೂ ಸಿಗರೇಟ್ಗೂ ಇದು ಮಾತ್ರ ಅಲ್ದಂಗೆ ಈ ಗುಬ್ಬಚ್ಚಿ ಒಂದು ಯೋಜನೆನ ಎಕ್ಸ್ಪ್ಲೇನ್ ಮಾಡುವಂತ ಒಂದು ಸಿಲ್ವರ್ ಇಂಪೋರ್ಟ್ ನ ಒಂದ್ ಸ್ವಲ್ಪ ಟೈಟನ್ ಮಾಡಿದ್ದಾರೆ. ಯಾಕೆಂತಂದ್ರೆ ಇದು ಸ್ವಲ್ಪ ತಗೊಂಡ್ ಬನ್ನಿ ನಿಮ್ಮ ಯೋಜನೆಯಲ್ಲಿ ಅಂತ ಹೇಳಿದ್ದಾರೆ. ಇಂಡಿಯಾದ LPG ಕನ್ಸಂಪ್ಷನ್ ಕಡಿಮೆ ಆಗಿದೆ. ಬೇಸಿಕ್ಲಿ ನಿನ್ನೆ ಕೂಡ ಕಚ್ಚಾ ತೈಲದ ಬೆಲೆ ಅಲ್ಲಿ ಇಳಿದ್ರೂ ಕೂಡ ಇಲ್ಲಿ LPG ಏರ್ತಾನೆ ಹೋಯ್ತು. ಹಲವು ಚಿಕ್ಕ ಅಂಗಡಿಗಳು ಮುಚ್ಚೋಗಿದೆ. ಅದರಿಂದ LPG ಕನ್ಸಂಪ್ಷನ್ ತುಂಬಾ ಲೋಯೆಸ್ಟು. ಮಾರ್ಕೆಟಲ್ಲಿ ಇವತ್ತು ಜುಲೈಯಿಂದ ಕೆಲವು ದೊಡ್ಡ ಕಂಪನಿಗಳಿಂದ ಸಪ್ಲೈ ಮಾಡೋದಕ್ಕೆ ಆಗುತ್ತಾ ಅನ್ನುವಂಥ ಒಂದು ಸಂದೇಹವನ್ನ ಹೊರಡಿಸಿದ್ದಾರೆ. ಎಕ್ಸೈಸ್ ಡ್ಯೂಟಿ 3 ವರ್ಷ ಹೈ ಕಲೆಕ್ಷನ್ ಪೆಟ್ರೋಲಲ್ಲಿ ನಾವು ಬೆಲೆ ಕಡಿಮೆ ಮಾಡಿದ್ವಿ. ಸ್ವಲ್ಪ ಡೀಸೆಲಲ್ಲಿ, ಪೆಟ್ರೋಲಲ್ಲಿ ಬೆಲೆ ಕಡಿಮೆ ಮಾಡಿದ್ವಿ ಅಂತ ಗೌರ್ಮೆಂಟ್ ಹೇಳಿದ್ರು ಕೂಡ ರೆಕಾರ್ಡ್ಸ್‌ನ ನೋಡಿದ್ವಿ ಅಂತಂದ್ರೆ ರೆಕಾರ್ಡ್ಸು ಹೈ ಕಲೆಕ್ಷನ್ನು. ಅಂದ್ರೆ ಈ LNG ಡ್ರಗ್ಸು 42% ಫ್ಯೂಯಲ್ ಸಬ್ಸಿಡಿ ಲೋನ್ಸ್‌ಗೆ ಕೊಡೋದು. ಅಂದ್ರೆ ಫ್ಯೂಯಲ್ ಸೆಲ್ಲಿಂಗ್ಸ್‌ನ 42% ಕಡಿಮೆ ಮಾಡೋದು. ಈ ಮ್ಯಾನುಫ್ಯಾಕ್ಚರಿಂಗ್ ಅಸೋಸಿಯೇಷನ್ ಹೇಳ್ತಾ ಇದ್ದಾರೆ. ಇಂಡಿಯಾ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ರೆಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂತ ಒಂದು ಹೊಸದಾಗಿ ಶುರು ಮಾಡ್ತಾ ಇದ್ದಾರೆ. ಜನರೆಲ್ಲ ಏನ್ ತಗೋತಾ ಇಲ್ಲ ಅನ್ನೋದನ್ನ ನೋಡ್ತಾರೆ. ಅದನ್ನೆಲ್ಲ ಸೇರಿಸಿ ಒಂದು ಇಂಡೆಕ್ಸ್ ಆಗಿ ಮಾಡಿ ಬೆಲೆ ಏರಿಕೆಗಳು ಆಗಿದೆ ಅಂತ, ಬೆಲೆ ಏರಿಕೆಗಳು ಆಗೇ ಇಲ್ಲ ಅಂತಾನು ಹೇಳ್ತಾರೆ. ಈ GST ಮ್ಯಾಟರ್ ಏನು ಅಂತ ನೋಡಿದ್ರಿ ಅಂದ್ರೆ ಮೇನಲ್ಲಿ 3.2% ಅಷ್ಟೇ ಏರಿದೆ ಏಪ್ರಿಲ್ ಇಂದ. ಅದರಲ್ಲಿ ಇಂಪೋರ್ಟೆಡ್ ಹಾಕುವಂತ GST ಎಲ್ಲ 18% ಟಕ್ಕಂತ ಏರಿದೆ. ಈ ಡೊಮೆಸ್ಟಿಕ್ ಕನ್ಸಂಪ್ಷನ್ಸ್ ಎಲ್ಲ ಕಡಿಮೆ ಆಗಿದೆ. ಈಗ ನೀವು ನಾನು ಎಲ್ಲ ತಗೊಳ್ಳೋವಂಥದ್ದು ಕಡಿಮೆ ಆಗಿದೆ. ಈ ಹೋಲ್‌ಸೇಲ್ ಇಂಪೋರ್ಟರು ಇಂಪೋರ್ಟ್ ಮಾಡಿ ಹೊರಗಡೆ ಇರ್ತಾನಲ್ವಾ, ಅದು ಮಾತ್ರ ಏರಿರೋದಾಗಿ ಹೇಳ್ತಾ ಇದ್ದಾರೆ. FII ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ 10 ವರ್ಷ ಹಾಕದಂತ ದುಡ್ಡನ್ನ 2 ತಿಂಗಳಲ್ಲಿ ತೆಗೆದ್ಬಿಟ್ರು. ಇವ್ರೇನ್ ಹೇಳ್ತಾರೆ ಅಂತಂದ್ರೆ ಈಗ ಇಂದ ಇದಾಗ್ತಾ ಇದೆ. ಇನ್ನೊಂದು ರಿಟರ್ನ್ ಸರಿಯಾಗಿ ಬರ್ತಾ ಇಲ್ಲ. ಇದನ್ನ ತೆಗಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕೆಲವರು ಟ್ಯಾಕ್ಸ್ ಇಂದ ತೆಗಿತಾ ಇದ್ದಾರೆ ಅಂತ ಹೇಳ್ತಾರೆ. ನಿನ್ನೆ ನಾನು ಅನಂತ್ ನಾರಾಯಣ ಸಿಟಿ ಮೆಂಬರ್ ನಾವು ಕೆಲಸ ಕೊಟ್ವಲ್ಲ, ಜೈನ್ ಸ್ಟ್ರೀಟ್ ಅಲ್ಲಿ ತಿರ್ಗಾ ಬಂದು ಪಂಕ್ತಿನಲ್ಲಿ ಊಟಕ್ಕೆ ಕೂತ್ಕೊಳ್ಳೋದು. ಆ ಅನಂತ್ ನಾರಾಯಣ್ ಬೇಡ ಅಂತ ಕಳಿಸಿದಾಗ ಅವ್ರು ಇದೇನು ಹೇಳ್ತಾರೆ ಅಂತಂದ್ರೆ RBI ಹೋದ ವರ್ಷ 8,80,000 ಕೋಟಿಗೆ ಬಾಂಡ್‌ನ ತಗೊಂಡಿರೋದಾಗಿಯೂ ಅದಕ್ಕೋಸ್ಕರ ಬಾಂಡ್ ರೇಟ್ ಏರ್ದಂಗೆ ತಡೆಸಿ ನಿಲ್ಲಿಸಿರೋದು. ಈ ಮ್ಯೂಚುವಲ್ ಫಂಡ್ ಎಲ್ಲ ಫಿಟ್ ಫಾರ್ ರೂಟಲ್ಲಿ ಸ್ವಲ್ಪ ಕಡಿಮೆ ಆಗಿದ್ರು ಕೂಡ ಇನ್ನೂ ಕೂಡ ದುಡ್ಡನ್ನ ಚೆಲ್ತಾನೆ ಇರೋದ್ರಿಂದ ಫಾರಿನ್ ಇನ್ವೆಸ್ಟರ್ಸ್‌ಗೆ ಟಾಟಾ ಹೇಳೋದಕ್ಕೆ ಒಂದು ದಾರಿ ಕೊಟ್ಟಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಅದರಿಂದ ಈಗ ಸದ್ಯಕ್ಕೆ ಮಾರ್ಕೆಟ್ ಏರೋದಿಲ್ಲ ಅಂತ ಅನ್ನೋದು ಅವರ ಅಭಿಪ್ರಾಯ. ಟೋಟಲ್ ಆಗಿ ಎಲ್ಲ 2,000 ಕಂಪನಿನಲ್ಲಿ ನೋಡಿದ್ರಿ ಅಂತಂದ್ರೆ ನಿಫ್ಟಿ 50 ಶೇರು 47.1% ಆಗಿದೆ. ಟಾಟಾದ ಬೋರ್ಡ್ ತಿರುಗಿ ನೋಡೋದಕ್ಕೆ ಹೋಗ್ತಾ ಇದೆ. ಆಲ್ರೆಡಿ ಹೊಸ ತಲೆ ಬಂದು ಬಿಗ್ ಬಾಸ್ಕೆಟ್‌ನು ಇನ್ನೊಂದು ಡಿವಿಷನ್ ಇದು ಮಾಡ್ತಾ ಇದ್ದಾರೆ. ಮುಂದಿನ ಮೀಟಿಂಗ್ ಅಲ್ಲಿ ಕೂಡ ಟಾಟಾದ ಥರ್ಡ್ ಟರ್ಮ್ ಡಿಸ್ಕಸ್ ಆಗೋದಿಲ್ಲ. ಇದೇ ಸಮಯದಲ್ಲಿ ಲಿಸ್ಟಿಂಗ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋದಿಲ್ಲ. ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ಆ ಒಂದು ಚಿನ್ನದ ಸಮಯ ಅಂತ ಹೇಳ್ಬೋದು. ಆ ಟೈಮಲ್ಲೆಲ್ಲ ನಡೆದಂಥದ್ನ ಹೊರಗಡೆ ತೆಗೆದಾಗ ನಮ್ಮ ಹತ್ರ ಈ ಟ್ರೇಡಿಂಗ್ ಇರೆಗ್ಯುಲಾರಿಟಿ ಹೇಳ್ದಂತ ಕರೆಕ್ಟ್ ಪಾಲ್ಯ ಮಾಡಿದ್ದಾರೆ ಅಂತ ವಿಜನ್ ಫ್ಲೋವರ್ ಹೇಳ್ತಾ ಇದ್ದಾರೆ. ಸೊ ಅದರ ಬಗ್ಗೆ ರಿಪೋರ್ಟ್ಸ್‌ನ ಹುಡುಕಿ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕ ಬ್ಯಾಂಕು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾನು ಮುಂಚೆನೆ ಹೇಳಿದ ತರ ಟೊಬ್ಯಾಕೋ ಫಾರ್ಮಾ ಗ್ರೋ ಮಾಡುವಂತವನಿಗೆ ಇನ್ನೊಂದು ಸ್ಪೆಷಲ್ ಕ್ರೆಡಿಟ್ ಕೊಡೋಣ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಸನ್ ಫಾರ್ಮಾ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಬಿಟ್ಟಿದ್ದಾರೆ ಅಂತ ಮಾರ್ಕೆಟ್ ಇವಾಗ ಹೇಳ್ತಾ ಇದೆ. ಸನ್ ಫಾರ್ಮಾ ಹೋದ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದೆ. ಅದರಿಂದ ಇದು ಎಲ್ಲಿಗೆ ಹೋಗಿ ಮುಗಿಯುತ್ತೆ ಅಂತ ಅನ್ನೋದು ನಮಗೂ ಗೊತ್ತಿಲ್ಲ. ಗೋದ್ರೇಜ್ ಇಂಡಸ್ಟ್ರೀಸ್ ವೆಲ್ತ್ ಮ್ಯಾನೇಜಿಂಗ್ ಇಂಡಸ್ಟ್ರಿನಲ್ಲಿ ನುಗ್ಗಿದ್ದಾರೆ. ಅವರು 1 ಟ್ರಿಲಿಯನ್ ಬರುತ್ತೆ ಅಂತ ಎದುರು ನೋಡ್ತಾ ಇದ್ದಾರೆ. ಯೂನಿಲಿವರ್ ಏನ್ ಹೇಳ್ತಾರೆ ಅಂತಂದ್ರೆ ಇಂಡಿಯಾದಲ್ಲಿ ನಾವು ಪ್ರಾಡಕ್ಟ್ಸ್ ಎಕ್ಸ್ಪಾನ್ಷನ್ ಮಾಡಿದಂತ ದುಡ್ಡು ಇಂಡಿಯಾ ನಮ್ಗೆ ಇಂಪಾರ್ಟೆಂಟ್ ಮಾರ್ಕೆಟ್ ಅಂತ ಹೇಳಿದ್ದಾರೆ. ಕೋತಕ್ಕು ಏನ್ ಹೇಳ್ತಾರೆ ಅಂತಂದ್ರೆ ಆಟೋಮೊಬೈಲ್ಸ್ ಮೇಜರ್ಸ್ ಅವರ ಮಾರ್ಜಿನ್ 2027 ನಲ್ಲಿ ಪ್ರೆಷರ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬ್ರಸ್ ಆಫ್ ಅಲ್ಲಿ
ಟಾಟಾಸ್ ಏನ್ ಮಾಡಿದ್ರು ಅಂತ ಅಂದ್ರೆ ಅನನ್ಯ ಅಂತ ಒಂದು ದೊಡ್ಡ ಬ್ರ್ಯಾಂಡ್ ಮೇಲೆ ಎಲೆಕ್ಟ್ರಿಕ್ ಬ್ರ್ಯಾಂಡ್ ನ ತಗೊಂಡ್ ಬರೋ ತರ ಇದ್ರು. ಆ ಬ್ರ್ಯಾಂಡ್ಗೆ ಅವರ ಜಾಯಿಂಟ್ ವೆಂಚರ್ ಪಾರ್ಟ್ನರ್ ಫಾರ್ JLR ಅವರ ಚೆರಿ ಅಂತ ಒಂದು ಕಂಪನಿ ಇದೆ. ಈ ಚೆರಿ ಚೈನೀಸ್ ಕಂಪನಿಯ ಜೊತೆ ಸೇರಿ ಒಗಟಿನಲ್ಲಿ ಅದನ್ನ ಮಾಡೋದಾಗಿ ಹೇಳ್ತಾ ಇದ್ದಾರೆ. ಟೂ ವೀಲರು ಮೇ ತಿಂಗಳಲ್ಲಿ ಒಳ್ಳೆ ಸೇಲ್ಸು ಅಂತ ಹೇಳ್ತಾ ಇದ್ದಾರೆ. ಮೇನ್ ಆಗಿ ಲೋಕಲ್ ಡಿಮ್ಯಾಂಡ್ ಅಲ್ಲಿ ಪೆಟ್ರೋಲ್ ಗಾಡಿ ಅಲ್ಲದೆ ಎಲೆಕ್ಟ್ರಿಕ್ ಗಾಡಿ ಡಿಮ್ಯಾಂಡ್ ಕೂಡ ಎಕ್ಸ್ಪೋಷನ್ ಇಂದ ಬಂದಿದೆ. ಇವಿ ಪೆನೆಟ್ರೇಷನ್ 10% ದಾಟಿದೆ ಇಂಡಿಯಾದಲ್ಲಿ. ಅಂದ್ರೆ 10 ಗಾಡಿ ಮಾಡಿದ್ರೆ ಒಂದು ಗಾಡಿ ಇವಿ ಆಗ್ಬಿಟ್ಟಿದೆ. ಇವಿ ಈ ವೇದಾಂತ ಗ್ರೂಪ್ ಅಲ್ಲಿ ಗೈಡ್ ಮಾಡಿದ್ದಾರೆ. ಫೆಡರಲ್ ರಿಸರ್ವ್ ಒಬ್ರು ಅಫಿಷಿಯಲ್ ಏನ್ ಹೇಳ್ತಾರೆ ಅಂತಂದ್ರೆ ಈಗ ಸದ್ಯಕ್ಕೆ ಗ್ರೇಟ್ ಇರುತ್ತೆ, ಸಾಧ್ಯತೆಗಳು ತುಂಬಾನೇ ಇದೆ, ಏರಿದ್ರೆ ಎಲಿವೇಟೆಡ್ ಆಗಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇರಾನ್ ಸ್ಟ್ರಾಟಜಿ ಕಂಪ್ಲೀಟ್ ಆಗಿ ಹೋಗ್ಬಿಟ್ಟಿದೆ. ಇಸ್ರೋಲಾಗೆ ಲ್ಯಾಂಡ್ ಹೋಗಿದ್ರು ಕೂಡ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಇನ್ಫ್ಲೇಷನ್ನು ಇರಾನ್ ಅಲ್ಲಿ 78% ಆಗಿದೆ. ಎನ್ವಿಡಿಯಾದ ಚೀಫು ಆಪರ್ಚುನಿಟೀಸ್ ದೆನ್ ಅಂತ ಹೇಳ್ತಾರೆ. ಅಂದ್ರೆ ಏನಂತಂದ್ರೆ ಇಂದ ಕೆಲಸಗಳೆಲ್ಲ ಹೋಗೋದಿಲ್ಲ, ಈ ಸರ್ವಿಸಸ್ಗೆಲ್ಲ ಕೆಲಸದ ಒಂದು ಅವಕಾಶಗಳು ಇನ್ನು ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು $160 ಹತ್ರ ಸಿಕ್ಕಾಕೊಂಡಿದೆ, ಅಲ್ಲೇ ನಿಂತಿದೆ. ಸ್ಪೇಸ್ ಎಕ್ಸ್ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ $75 ಬಿಲಿಯನ್ IPO ನಲ್ಲಿ ಕರೆಕ್ಟ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಅದರಲ್ಲಿ ವ್ಯಾಲ್ಯೂಯೇಷನ್ $1.8 ಟ್ರಿಲಿಯನ್ ನಲ್ಲಿ ಇದೆ. ಇದು ಸತ್ಯಾನ ಇಲ್ವಾ ಅನ್ನೋದನ್ನ ನಮ್ಮನ್ನ ನಾವೇ ನೋಡ್ಕೋಬೇಕಾಗುತ್ತೆ. ಈಗ ಎರಡು ವಿಷಯ ನಡೀತಾ ಇದೆ. ಟ್ರಂಪ್ ಏನ್ ಹೇಳ್ತಾರೆ ಅಂತಂದ್ರೆ ಅಮೆರಿಕಾದಲ್ಲಿ 1950s ಆದ್ಮೇಲೆ ಗೋಲ್ಡ್ ಎಷ್ಟಿದೆ ಅನ್ನೋದನ್ನ ಲೆಕ್ಕ ತಗೊಂಡಿಲ್ಲ, ಆ ಲೆಕ್ಕನ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಕೆಲವ್ರು ಏನ್ ಹೇಳ್ತಾರೆ ಅಂತಂದ್ರೆ ಆ ಗೋಲ್ಡ್ ಅಲ್ಲಿ ಒಂದು ಪೋರ್ಷನ್ ಮಾಡಿ ಸಾಲವನ್ನ ತೀರ್ಸೋಣ ಅಂತ ಅವ್ರು ನೋಡ್ತಾ ಇರ್ಬೋದು ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ ಇಂಡಿಯಾದಲ್ಲಿ ಕೂಡ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಫಿಷಿಯಲ್ ಗೋಲ್ಡ್ ಇಂಪೋರ್ಟ್ ನ ಬ್ಯಾನ್ ಮಾಡಿದ್ರು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇರುವಾಗ ಗೋಲ್ಡ್ ಬೆಲೆ ಇಳಿಯುತ್ತಾ ಏರುತ್ತಾ ಅನ್ನೋದೇ ಸಂದೇಹ. ನನ್ನ ಪ್ರಕಾರ ಗೋಲ್ಡ್ ಬೆಲೆ ಏರತ್ತೆ, ಇಳಿಯೋದಿಲ್ಲ. ಯಾಕೆಂತಂದ್ರೆ ಬೇರೆ ಸೆಂಟ್ರಲ್ ಬ್ಯಾಂಕ್ಸ್ ಎಲ್ಲ ಡಾಲರ್ನ ಬಿಟ್ಬಿಟ್ಟು ಗೋಲ್ಡ್ ತಗೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಗೋಲ್ಡ್ ಈ ಡಾಲರ್ನ ಪ್ರೈಮೇಸ್ ಆಗಿ ಟೋಟಲ್ ಆಗಿ ಎಲ್ಲಾ ಬ್ಯಾಂಕ್ನು ಲೆಕ್ಕ ತಗೊಂಡ್ರಿ ಅಂತ ಅಂದ್ರೆ ಗೋಲ್ಡ್ ರಿಸರ್ವ್ಸ್ ಜಾಸ್ತಿ ಡಾಲರ್ ಆಗಿದೆ. ಅದರಿಂದ ಟ್ರೇಡಿಂಗ್ಗೆ ಡಾಲರ್ನ ಇಟ್ಕೊಂಡು ಸೇಫ್ಟಿಗೆ ಹಲವು ದೇಶಗಳು ಗೋಲ್ಡ್ನ ಇಡ್ತಾರೆ ಅಂತ ಅನ್ನೋದು ಸ್ಪಷ್ಟವಾಗಿದೆ. ಧನ್ಯವಾದಗಳು. ನಿಮಗೆ ಏನಾದರೂ ಸಂದೇಹ ಇದ್ದು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ಆಟರಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸ್ಪೆಷಲ್ ಪ್ರೈಸ್ ಅಲ್ಲಿ $450 ಕೊಡ್ತಾ ಇದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. ಒಂದು ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್ಸ್ ಒಂದು 10ರಿಂದ 15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ $99 ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪ್ಯಾಂಡ್ ಮಾಡಿ. ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಅವರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು.